ಗ್ರಾಮ ಆಡಳಿತಾಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಆಡಳಿತದ ಸೌಧದ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ 3 ದಿನಗಳ ಕಾಲ ಅನಿರ್ದಿಷ್ಟಾವಧಿ ಮುಷ್ಕರ ನಡೆದಿದೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ 22/9/2024 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಸರ್ವಾನುಮತದಿಂದ ದಿನಾಂಕ 26/9/2024 ರಿಂದ 3/10/2024 ರವರೆಗೆ ರಾಜ್ಯಾದ್ಯಂತ ಮುಷ್ಕರವನ್ನ ನಡೆಸಿತು. ದಿನಾಂಕ 3/10/2024 ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಆಡಳಿತದ ಅಧಿಕಾರಿಗಳ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವಂತೆ ಭರವಸೆ ನೀಡಿದ್ದಾರೆ. ಅದರಂತೆ ಸದರಿ ದಿನದಿಂದಲೇ ರಾಜ್ಯವ್ಯಾಪಿ ಮುಷ್ಕರವನ್ನ ಹಿಂಪಡೆಯಲಾಗಿತ್ತು. ತದನಂತರ ಸರ್ಕಾರವು ಈ ವೃಂದದ ನೌಕರರ ಬೇಡಿಕೆಗಳ ವಿಚಾರವಾಗಿ ಯಾವುದೇ ತೃಪ್ತಿಕರ ಕ್ರಮಗಳನ್ನ ಕೈಗೊಂಡಿಲ್ಲ ಮತ್ತು ಬೇಡಿಕೆಗಳನ್ನ ಈಡೇರಿಸಿರುವುದಿಲ್ಲ. ಬದಲಾಗಿ ಮುಷ್ಕರದ ಪೂರ್ವದ ಅವಧಿಗಿಂತಲೂ ಹೆಚ್ಚಿನ ಕಾರ್ಯ ಒತ್ತಡ ಉಂಟಾಗಿರುತ್ತದೆ. ಆದ್ದರಿಂದ ಉಲ್ಲೇಖದ ಸಭೆಯಲ್ಲಿ ಮೇಲ್ಕಂಡ ಎಲ್ಲ ಕಾರಣಗಳಿಗಾಗಿ ಮುಷ್ಕರ ಬೇಡಿಕೆಗಳನ್ನ ಈಡೇರಿಕೆಗಾಗಿ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿಗೆ ಎಲ್ಲ ಕೆಲಸವನ್ನ ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿದೆ. ಮೂಲಭೂತ ಸೌಕರ್ಯಗಳು: ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಟ್ಟಡ, ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಮತ್ತು ಅಲ್ಕೆರ, ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್, ಸಿಯುಜಿ, ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಬುಕ್, ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನರ್. ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನ ನಿಗದಿಪಡಿಸಿ ಆದೇಶ ನೀಡುವುದು. ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸಿರುವ ಈ ಕೆಳಕಂಡ ಎಲ್ಲ ವೆಬ್ ಮೊಬೈಲ್ ತಂತ್ರಾಂಶಗಳಾದ ಸಂಯೋಜನೆ, ಇ ಆಫೀಸ್, ಆಧಾರ್ ಸೀಟ್, ಲ್ಯಾಂಡ್ ಬಿಟ್, ಬಗೇರಾ ಹುಕುಂ, ಹಕ್ಕುಪತ್ರ, ನಮೂನೆ 1 ಮತ್ತು 5ರ ವೆಬ್ ಅಪ್ಲಿಕೇಶನ್, ಪೌತಿ ಆಂದೋಲನ ಆಪ್, ಸಂರಕ್ಷಣೆ, ಸಿವಿಲ್ ಆಪ್, ಇನ್ನೂ ಹಲವು ಬೇಡಿಕೆಗಳು ಇದ್ದಾವೆ. ಗ್ರಾಮ ಆಡಳಿತ ಅಧಿಕಾರಿಗಳ ಅಧ್ಯಕ್ಷ ಗೋರಾವಾಡ್ ಮತ್ತು ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಬೇಡಿಕೆಗಳನ್ನ ತಿಳಿಸಿದ್ರು. ಇವತ್ತಿನ ದಿನ ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಪ್ರಕಾರ ಕರ್ನಾಟಕದ ರಾಜ್ಯಾದ್ಯಂತ ಎರಡನೇ ಹಂತದ ಮುಷ್ಕರವನ್ನು ನಾವು ಕೈಗೊಂಡಿದ್ದೀವಿ. ಈಗಾಗಲೇ 1ನೇ ಹಂತದ ಮುಷ್ಕರದಲ್ಲಿ ನಾವು ಸಾಕಷ್ಟು ಬೇಡಿಕೆಗಳನ್ನು ನೀಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತಮ್ಮ ಕೇಂದ್ರ ಸ್ಥಾನದಲ್ಲಿ ಕೆಲಸ ಮಾಡುವಾಗ ನಮ್ಮ ಕೊಠಡಿಗಳ ಕೊರತೆ ಇದೆ. ಅದನ್ನು ಮಾನ್ಯ ಸರ್ಕಾರದವರು ಬೇಗನೆ ಇತ್ಯರ್ಥಪಡಿಸಬೇಕಂತೇಳಿ ಅವರಲ್ಲಿ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸ್ವಂತ ಮೊಬೈಲಲ್ಲಿ ನಾವು 21 ಆ್ಯಪ್ಗಳನ್ನು ಹಾಕಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಅದನ್ನು ಸಹಿತ ನಾವು ಒಂದು ಹೊಸದಾದ ಮೊಬೈಲನ್ನು ನೀಡಬೇಕಂತೇಳಿ ಮಾನ್ಯ ಸರ್ಕಾರದಲ್ಲಿ ನಾವು ಕೇಳಿದ್ದೀವಿ. ಅದೇ ರೀತಿಯಾಗಿ ರೂಲ್ 6 ಅನೇಕ ವರ್ಷದಿಂದ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ವರ್ಗಾವಣೆಗಳು ಬೇರೆ ಜಿಲ್ಲೆಗೆ ಆಗ್ತಾ ಇಲ್ಲ, ಅವುಗಳನ್ನು ಸಹಿತ ಸರಿಪಡಿಸಲು ನಾವು ಕೇಳಿದ್ದೇವೆ. ಅದೇ ರೀತಿಯಾಗಿ ವಿವಿಧ ಆ್ಯಪ್ಗಳ ಮೂಲಕ ರ್ಯಾಂಕಿಂಗ್ ಸಿಸ್ಟಮನ್ನು ನೀಡೋದರಿಂದ ಅತಿಯಾದ ಒತ್ತಡದಿಂದ ನಮ್ಮ ಅನೇಕ ಗ್ರಾಮಾಡಳಿತ ಅಧಿಕಾರಿಗಳು ಅನೇಕ ರೋಗಗಳಿಗೆ ತುತ್ತಾಗಿ ಮರಣ ಹೊಂದ್ತಾ ಇದ್ದಾರೆ. ಅವುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಈ ಒಂದು ರಾಜ್ಯವ್ಯಾಪ್ತಿ ಮುಷ್ಕರ ಇದೆ. ಇವತ್ತಿನ ದಿನ ನಮ್ಮ ಕೇಂದ್ರ ಸಂಘ ನಿರ್ದೇಶನ ಪ್ರಕಾರ ನಾವು ಇಲ್ಲಿ ತಾಲೂಕು ಹಂತದಲ್ಲಿ 3 ದಿನಗಳ ಕಾಲ ನಾವು ಈ ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ. 3 ದಿನದ ನಂತರ ನಮಗೆ ಸ್ಪಂದನೆ ಸರಿಯಾಗಿ ದೊರಕದೇ ಇದ್ದಲ್ಲಿ ರಾಜ್ಯ ಸಂಘದ ನಿರ್ದೇಶನದ ಪ್ರಕಾರ ನಾವು ಮುಂದಿನ ಹೋರಾಟಕ್ಕೆ ಅಣಿಯಾಗ್ತೀವಿ. ಸರ್, ಈಗ 3 ದಿನ ಅಂತ ಹೇಳ್ತೀರಿ. ಕಳೆದ ಬಾರಿ ಕೂಡ ನೀವು ಇದೇ ಥರವಾದಂಥ ಪ್ರತಿಭಟನೆ ಮಾಡಿದ್ರಿ. ಸರ್ಕಾರ ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ನೀಡಲಿಲ್ಲ? ಇಲ್ಲ ಸರ್, ನೀಡಿದೆ. ಸ್ಪಂದನೆ ನೀಡಿಲ್ಲ ಅಂತಲೇ ಒಂದು ನಾವು ಕೊಟ್ಟ ಬೇಡಿಕೆಯಲ್ಲಿ 2 ರಿಂದ 3 ಬೇಡಿಕೆಗಳು ಈಡೇರಿದ್ದಾವೆ. ಆದರೆ ಅದು 1 ದಿನ ಮಾತ್ರ ಸಾಂಕೇತಿಕ ಪ್ರತಿಭಟನೆ ಆಗಿತ್ತು. ಈಗ ನಾವು ಮಾಡ್ತಾ ಇರೋದು ಅನಿರ್ದಿಷ್ಟ ಅವಧಿ, 1 ತಿಂಗಳವರೆಗೆ ಅನಿರ್ದಿಷ್ಟ ಇದೆ. ನಮ್ಮ ಬೇಡಿಕೆಗಳು ರೈಟಿಂಗ್ನಲ್ಲಿ ಸಿಗುವವರೆಗೂ ಸಹಿತ ಕೇಂದ್ರ ಸಂಘ ನಿರ್ದೇಶನ ಪ್ರಕಾರ ನಾವು ಸ್ಟ್ರೈಕನ್ನು ಮಾಡ್ತೀವಿ. ಸರ್, ಈಗ 3 ದಿನ ಅನಿರ್ದಿಷ್ಟಾವಧಿ ಧರಣಿಯನ್ನು ನೀವು ಕೂತ್ಕೊಂಡಿದ್ರಿ. ಈ ಧರಣಿಯ ಒಂದು ಪ್ರಕೃತಿ ಯಾವ ರೀತಿ ಇದೆ ಅಂದರೆ, ಕಚೇರಿಗಳನ್ನು ಸ್ಥಗಿತಗೊಳಿಸಿ ಅಥವಾ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮಾಡ್ತಿರೋ ಅಥವಾ ನಾವು ಈಗಾಗಲೇ
ಇಲ್ಲಿ ಶಾಮಿಯಾನದಲ್ಲಿ ಕುಂತಿರುವಂಥ ಎಲ್ಲ ಪಿ ಒ ಎಲ್ಲರೂ ಸಹಿತ ಇಲ್ಲೇ ಇದ್ದೀವಿ. ಯಾವುದೇ ಆ್ಯಪ್ನ ಮೂಲಕ ನಾವು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾಯಿಲ್ಲ, ಎಲ್ಲವನ್ನೂ ಸಹಿತ ನಾವು ಅನ್ಇನ್ಸ್ಟಾಲ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಯಾರೂ ಸಹಿತ ಕಚೇರಿಗೆ ತೆರಳದೆ ನಾವು ಇಲ್ಲೇ ಮುಷ್ಕರದಲ್ಲಿ 3 ದಿನಗಳವರೆಗೆ ಇರ್ತೀವಿ. ದಂಡಾಧಿಕಾರಿಗಳಾಗಲಿ ಅಥವಾ ಯಾರಾದರೂ ತಮ್ಮನ್ನು ಭೇಟಿ ಮಾಡಿ ಮನವೊಲಿಸುವ ಕೆಲಸವನ್ನು ಮಾಡಿದ್ದಾರೆ, ಸರ್ಕಾರ ಗಮನ ತರ್ತೀವಿ. ಮಾನ್ಯ ಸಾಹೇಬರಿಗೆ ಈಗಾಗಲೇ ನಾವು ಇದರ ಬಗ್ಗೆ 1 ವಾರದ ಹಿಂದೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಮಾನ್ಯರವರು ಸಹಿತ ಈಗ ಸಾಯಂಕಾಲವರೆಗೆ ಬರ್ಬೋದು. ಸರ್, ಈಗ ಸರ್ಕಾರಕ್ಕೆ ನೀವು 3 ದಿನ ಗಡುವನ್ನು ಕೊಟ್ಟಿದ್ದೀವಿ. 3 ದಿನ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕೂಡ್ತೀವಿ ಅಂತ ಹೇಳ್ತೀವಿ. ಈ 3 ದಿನಗಳಲ್ಲೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಇತ್ಯರ್ಥಕ್ಕೆ ಬರದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ತೀವಿ? ಅದು ನಮ್ಮ ರಾಜ್ಯ ಸಂಘದ ವಿವೇಚನೆಗೆ ಬಿಟ್ಟಿದ್ದು. ಅವರು ಏನು ಡೈರೆಕ್ಷನ್ ಕೊಡ್ತಾರಲ್ಲ ಅದ್ರ ಪ್ರಕಾರ ನಾವು ನಡೀತೀವಿ. ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ, ನೀವು ಅವ್ರ ಜೊತೆನೂ ಸಹಿತ ಚರ್ಚೆ ಮಾಡ್ತೀವಿ. ಈಗಾಗಲೇ ನಾವು ಕಳೆದ 2-3 ತಿಂಗಳಿನಿಂದ ಮೊದಲನೇ ಹಂತದ ಒಂದು ಮುಷ್ಕರವನ್ನು ಕೈಗೊಂಡು ನಮ್ಮ 10 ಹಲವಾರು ಬೇಡಿಕೆಗಳ ಪಟ್ಟಿಯನ್ನು ಸರ್ಕಾರದ ಮುಂದೆ ಇಟ್ಟಿದ್ವಿ. ಅದೇ ರೀತಿ ಸರ್ಕಾರವು ನಮಗೆ ಈಗಾಗಲೇ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿದೆ. ಆದರೆ ನಮ್ಮ ಒಂದು ಮೊದಲನೇ ಹಂತದ ಮುಷ್ಕರ ಏನಿತ್ತಪ್ಪ ಅಂತಂದರೆ, ಬಹುತೇಕ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥದ್ದು ಮೊದಲನೇ ಹಂತದಲ್ಲಿತ್ತು. ಆದಾಗ್ಯೂ ಕೂಡ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು, ಕಂದಾಯ ಸಚಿವರು ಹಾಗೂ ಪ್ರಧಾನ ಕಾರ್ಯದರ್ಶಿಯವರ ಒಂದು ಸಂಧಾನ ಸಭೆಯಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಕೂಡಲೇ ಈಡೇರಿಸಿದರು. ಆದರೆ ನಮಗೆ ಬಹುಮುಖ್ಯವಾಗಿ ಬೇಕಾದಂಥ ಒಂದು ಬೇಡಿಕೆಗಳೇನಪ್ಪ ಅಂತಂದ್ರೆ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದಿರ್ಬೋದು, ಮತ್ತು ಒತ್ತಡ ಮುಕ್ತ ಒಂದು ಕರ್ತವ್ಯಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಡ್ಬೇಕಂತೇಳಿ ನಮ್ಮದು ಮೊದಲ ಆದ್ಯತೆ ಮೇರೆಗೆ ಸರ್ಕಾರದ ಗಮನಕ್ಕೆ ಇಟ್ಟಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಒಂದು ಮೊಬೈಲ್ ಆ್ಯಪ್ಗಳನ್ನು ನಮ್ಮ ವೈಯಕ್ತಿಕ ವೆಚ್ಚವನ್ನು ನಾವು ಭರಿಸಿಕೊಂಡು ಕೆಲಸ ಮಾಡ್ತಿದ್ವಿ. ಸೊ ಅದಕ್ಕಾಗಿ ಆಯಾ ಸರ್ಕಾರಿ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೊಬೈಲ್ಗಳನ್ನು ಕೊಡಬೇಕು, ಆ್ಯಪ್ಗಳನ್ನು ನಿರ್ವಹಣೆ ಮಾಡಬೇಕಪ್ಪ ಅಂತಂದ್ರೆ ರ್ಯಾಂಕಿಂಗ್ ಪದ್ಧತಿಯನ್ನು ತೆಗಿಬೇಕು. ಯಾಕಂದರೆ ಎಲ್ಲರೂ ಒಂದೇ ರೀತಿಯಿಂದ ಕರ್ತವ್ಯ ನಿರ್ವಹಿಸೋಕ್ಕಾಗಲ್ಲ. ಈಗ ಪ್ರತಿಯೊಬ್ಬರು ಒಬ್ಬರು ಮೊದಲನೇ ಸ್ಥಾನಕ್ಕಿದ್ರು, ಒಬ್ಬರು 2ನೇ ಸ್ಥಾನಕ್ಕಿರ್ತಾರೆ. ಸೊ ಆ ರೀತಿ ರ್ಯಾಂಕಿಂಗ್ ಪದ್ಧತಿಗಳನ್ನು ಬಿಡಬೇಕು. ಅದಲ್ಲದೇ ಈಗ ನಾವು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಬೇಕಂತಂದ್ರೆ ಪ್ರಮುಖವಾಗಿ ಕಚೇರಿ ಬೇಕು. ಒಂದು ಗೌರವಯುತವಾಗಿ ಒಂದು ಕರ್ತವ್ಯ ನಿರ್ವಹಣೆ ಮಾಡಬೇಕು. ಸಾರ್ವಜನಿಕರಿಗೆ ಒಂದು ಸಮರ್ಪಕ ಸೇವೆಯನ್ನು ಕೊಡಬೇಕು. ಒಂದು ಗುಣಮಟ್ಟದ ಸೇವೆಯನ್ನು ನೀಡಬೇಕಪ್ಪ ಅಂತಂದ್ರೆ ನಮಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ. ಅದಲ್ಲದೇ ನಮ್ಮಲ್ಲಿ 15ರಿಂದ 20 ವರ್ಷ, 20ರಿಂದ 25 ವರ್ಷ ಆದ್ರೂ ಕೂಡ ನಮಗೆ ಪದೋನ್ನತಿ ಸಿಗ್ತಾ ಇಲ್ಲ. 10-15 ವರ್ಷ ಒಂದೇ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ನಮ್ಮ ತಂದೆ ತಾಯಿಗಳಿರ್ಬೋದು, ನಮ್ಮ ಪತ್ನಿಯರಿರ್ಬೋದು, ನೆಕ್ಸ್ಟ್ ನಮ್ಮ ಮಕ್ಕಳಿರ್ಬೋದು, ಅವರು ಎಲ್ಲರನ್ನೂ ಕೂಡ ನಾವು ಬೇರೆ ಊರಲ್ಲಿ ಬಿಟ್ಟುಕೊಂಡು ಬೇರೆ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ವಿ. ಸೊ ನಮಗೆ ರೂಲ್ 6 ಮರುಸ್ಥಾಪನೆಗೊಳಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರಿ, ಥ್ಯಾಂಕ್ ಯು ಸರ್.